ನಾನು ಇದೇ ಫಸ್ಟ್ ಟೈಮು ಆ ದೇವ್ರಿಗೆ ಹೋಗ್ತಾ ಇರೋದು. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾವತ್ತೂ ಹೋಗಿರ್ಲಿಲ್ಲ, ತುಂಬ ದಿನದಿಂದ ಶಿವನ ಕೇಳ್ತಾ ಇದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವು ದೇವ್ರು ಕೊಡಿಸಿದ್ದಾರೆ ಇವತ್ತು ಫಸ್ಟ್ ಟೈಮು. ಮನೆಗೆ ಹೋಗಿ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು. ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇದು ಕಾರ್ತಿಕ್ ಸೋಮವಾರದ ದಿನದ್ದು ಪೂಜೆ ಆಗಿರುತ್ತೆ. ಹಂಗಾಗಿ ಬೆಳಗ್ಗೆನೇ ಎದ್ದು ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಇನ್ನು ಟಿಫನ್ಗೆ ನೈಟು ಸಾಂಬಾರಿತ್ತು, ಹಂಗಾಗಿ ಅದಕ್ಕೆ ರೈಸ್ನ ಮಾಡಿದ್ದೀನಿ. ಹಂಗಾಗಿ ಅದನ್ನೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಈ ವಾರ ಈ ಥರ ಹಬ್ಬ ಹುಣ್ಣಿಮೆ ದಿನದಲ್ಲಿ ಸ್ವಲ್ಪ ಕೆಲಸ ಬೇಗ ಆಗೋದಿಲ್ಲ. ಯಶು ಇದ್ದಾಳಲ್ವ, ಹಂಗಾಗಿ ತುಂಬಾ ಹಠ ಮಾಡ್ತಾಳೆ. ಈ ನಡುವೆ ಅವಳಿಗೆ ಅಮ್ಮ ಬೇರೆ ಆಗಿರೋದ್ರಿಂದ ಸ್ವಲ್ಪ ರಚೆ ಮಾಡೋದು ಜಾಸ್ತಿನೇ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕಡೆ ಬಂದರೆ ಇದು ಕಡೆ ಕಾರ್ತಿಕ ಸೋಮವಾರ ಅಂತಲೇ ಹೇಳ್ಬೋದು. ಇಷ್ಟು ದಿನ 4 ವಾರ 5 ವಾರ ಆ ಥರ ಏನು ಬರುತ್ತೆ, ಶನಿವಾರ ಸೋಮವಾರ ಪೂಜಿಸ್ಕೊಂಡು ಬರೋ ಅಂಥದ್ದು. ಇನ್ನು ನಮಗೆ ಮಧ್ಯದಲ್ಲಿ ಸೂತ್ಕ ಬಂದಿದ್ದರಿಂದ ನಾವು ಪೂಜೆ ಏನು ಜಾಸ್ತಿ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ರಿಲೇಷನ್ನು ತೀರೋಗಿದ್ರು, ಹಂಗಾಗಿ ಇವಾಗ ನೆಮ್ಮದಿಯಿಂದ ಪೂಜೆಗಳನ್ನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅನ್ಕೊಂಡ್ವಿ. ಹಂಗಾಗಿ ರಾಘವೇಂದ್ರ ಸ್ವಾಮಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದೀವಿ. ಮಾಗಡಿ ರೋಡ್ ಹತ್ರ ಇರೋಂಥ ರಾಘವೇಂದ್ರ ಸ್ವಾಮಿಗೆ ಹೊರಡ್ತಾ ಇರೋಂಥದ್ದು. ಇಷ್ಟು ದಿನ ನಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಹೋಗ್ತಾ ಇದ್ವಿ ಗಂಗೊಡ್ನಳ್ಳಿಗೆ. ಇವತ್ತು ಅಲ್ಲಿ ಹೋಗೋಣ ಅಂತೇಳಿ ಅನ್ಕೊಂಡು ಹೊರಡ್ತಾ ಇದೀವಿ. ಎಲ್ರದ್ದು ಸ್ನಾನ ಎಲ್ಲ ಆಯಿತು, ಪೂಜೆನೂ ಕೂಡ ಆಯಿತು, ಊಟನೂ ಕೂಡ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನಾನು ಇದೇ ಫಸ್ಟ್ ಟೈಮು ಆ ದೇವ್ರಿಗೆ ಹೋಗ್ತಾ ಇರೋದು. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಯಾವತ್ತೂ ಹೋಗಿರ್ಲಿಲ್ಲ, ತುಂಬ ದಿನದಿಂದ ಶಿವನ ಕೇಳ್ತಾ ಇದ್ದೆ ಹೋಗೋಣ ಅಂತ ಹೇಳ್ಬಿಟ್ಟು. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಹಂಗಾಗಿ ಹೊರಟಿದ್ದೀವಿ. ಇನ್ನು ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಎದ್ದು ಪೂಜೆನೂ ಕೂಡ ಮುಗಿಸಿದ್ದೀನಿ. ಸಂಜೆ ಬಂದು ಏನಾದರೂ ಸಿಹಿ ಮಾಡಬೇಕು ಮನೇಲಿ, ಪಾಯಸ ಏನಾದರೂ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ. ಇವಾಗ ದೇವ್ರ ದೀಪ ಕೂಡ ಹಸ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಅಲ್ಲೇ 12 ಗಂಟೆ ಆಗಿದೆ. ಅಲ್ಲಿಗೆ ಹೋಗೋದ್ರೊಳಗಡೆ ಎಷ್ಟೊತ್ತಾಗುತ್ತೋ ನೋಡಬೇಕು. ನಾವು ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು, ಇಲ್ಲೇ ಸ್ವಲ್ಪ ಲೇಟ್ ಆಯಿತು. ಯಶು ಇದ್ಲಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಖಾರ ಆಯ್ತಲ್ಲ, ಜ್ವರ ಬಂದೈತಲ್ಲ ಅದಕ್ಕೆ. ಬೆಳಗ್ಗೆಯಿಂದ ಊಟ ಮಾಡಿರ್ತೀವಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಸೀತಾಯಿತು. ಹಂಗಾಗಿ ಇವಾಗ ಊಟನೂ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ಮಾಡ್ತೀನಿ. ಅಲ್ಲಿಗೆ ಹೋಗೋದ್ರೊಳಗೆ ಎಷ್ಟೊತ್ತಾಗುತ್ತೆ ಏನೋ. ಇವತ್ತು ಕಾರ್ತಿಕ್ ಸೋಮವಾರ ಇರೋದ್ರಿಂದ ಟ್ರಾಫಿಕ್ ಆಗಿಬಿಟ್ರೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತದೆ. ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಬಿಡೋಣ ಇಲ್ಲ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಾರ. ಶಿವನು ಯಾವತ್ತೂ ಹೋಗಿಲ್ವಂತೆ, ಇದೇ ಫಸ್ಟ್ ಅಂತೆ. ನಾನು ಇದೇ ಫಸ್ಟ್ ಹೋಯ್ತಾ ಇರೋದು. ಇಲ್ಲಿ ಹೋಯ್ತಿದ್ವಲ್ಲ ರಾಘವೇಂದ್ರ ಸ್ವಾಮಿ, ಅಲ್ಲಿ ಊಟ ಕೊಡೋರು ಮಧ್ಯಾಹ್ನ ಟೈಮಲ್ಲೆಲ್ಲ. ಈ ಥರ ಕಾರ್ತಿಕ್ ಸೋಮವಾರ ಹಬ್ಬ ಹರಿದಿನಗಳಲ್ಲೇ ಸ್ವಲ್ಪ ಎಕ್ಸ್ಟ್ರಾನೇ ಕೊಡೋರು. ಯಶು ಮಲ್ಕೊಂಡಿದ್ದಾಳೆ. ಅವಳು ಎದ್ದಳೋದ್ರೊಳಗೆ ನಾವು ಕೂಡ ಊಟ ಮುಗಿಸ್ಕೊಂಡು ಇನ್ನೇನು ರೆಡಿ ಆಗೋದೇನಿಲ್ಲ, ರೆಡಿಯಾಗಿದ್ದೀವಿ, ಹೊರಡೋದು ಅಷ್ಟೇನೆ. ಕರೆಕ್ಟಾಗಿ ನಾವು ಊಟ ಮಾಡಿ ಎದ್ದಳೋ ಸಮಯಕ್ಕೆ ಯಶುನು ಕೂಡ ಎದ್ಲು. ಹಂಗಾಗಿ ಇವಾಗ ಅವಳನ್ನು ಕರ್ಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ದೇವರು ಯಾವ ಥರ ಇತ್ತು ಅಂತೇಳಿ. ಅಲ್ಲೇನಾದರೂ ಫೋಟೋಸು ವಿಡಿಯೋಸು ತೆಗಿಯೋಂಥ ಅವಕಾಶ ಇತ್ತು ಅಂತ ಹೇಳಿದ್ರೆ ನಿಮಗೂ ಕೂಡ ತೋರಿಸ್ತೀನಿ. ಹಾಯ್ ಮಾಡಿ. ಹಾಯ್ ಜನಗಳೇ, ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ಮುಂದೆ ವ್ಲಾಗ್ಸ್. ನಾಚಿಕೆ ನಿಮ್ಗೆ? ಚಕ್ರಶಕ್ತಿ ಇದ್ಯಾವ್ದು ಬೇರೆ ದೇವರು? ರಾಘವೇಂದ್ರ ಸ್ವಾಮಿ. ಹೌದಾ? ಅದು ಹಂಗೆ ಚಕ್ರಶಕ್ತಿ ಅದು ಬೇರೆ. ನಾವು ಬಂದಿದೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ನೋಡಿದ್ರೆ ಪಾರ್ಕಿಂಗ್ಗೆ ಜಾಗನೇ ಇಲ್ಲ. ಕಾಯಿ ಕಟ್ಟದ ಮೇಲೆ ಊಟ ಮಾಡಿ ಮೇಲ್ಗಡೆ ಎಲ್ಲ ಕಡೆ ಕಾಯಿ ಕಟ್ಟೋದು.
ಫೈನಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ವಿ. ನಾನು ಇದೇ ದೇವಸ್ಥಾನಕ್ಕೆ ಫಸ್ಟ್ ಟೈಮು ಬರ್ತಾರ ಅಂಥದ್ದು. ಫಸ್ಟೆಲ್ಲ ಈ ದೇವರು ಅಷ್ಟು ಫೇಮಸ್ ಆಗಿರಲಿಲ್ವಂತೆ. ರಚಿತಾರಾಮ್ ಬಂದೋದ್ಮೇಲೆ ತುಂಬಾ ಫೇಮಸ್ ಆಯಿತು ಅಂತ ಹೇಳ್ತಾ ಇದ್ರು. ಅವರು ಬಂದರೋ ಬಿಟ್ಟರೋ ನಮ್ಗೆ ಅದು ಗೊತ್ತಿಲ್ಲ. ನಾವು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮು ಬಂದಿರೋ ಅಂಥದ್ದು. ಶಿವು ಕಸ್ಟಮರ್ನೆಲ್ಲ ಕರ್ಕೊಂಬಂದು ಡ್ರಾಪ್ ಮಾಡಿ ಹೋಗ್ತಿದ್ರಂತೆ. ಒಂದಿನೂ ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದಿದ್ದಕ್ಕೆ ಕರ್ಕೊಂಡು ಬಂದಿದ್ರು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನಮ್ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ದೂರದಿಂದ ದರ್ಶನ ಮಾಡಬೇಕು. ಸುತ್ತಲೂ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಆ ಥರ ಏನೂ ಇಲ್ಲ. ಓಪನ್ನಾಗಿ ಡೋರ್ನ ಓಪನ್ ಮಾಡಿ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಗೇಟ್ನ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಾಗಿಲಲ್ಲೇ ನಿಂತ್ಕೊಂಡು ದರ್ಶನ ಕೂಡ ಮಾಡ್ಕೊಂಬಿಡ್ಬೋದು. ಎಷ್ಟೇ ರಶ್ ಇದ್ರೂ ಕೂಡ ದೇವರು ಬಾಗಿಲಿಗೆ ಚೆನ್ನಾಗೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ದರ್ಶನ ಅಂತೂ. ಈ ಥರ ದರ್ಶನ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಇನ್ನು ಮೇಲ್ಗಡೆ ಇಲ್ಲಿ ಹತ್ತಿ ಬಂದರೆ ಕಾಯಿನ ಕಟ್ಟೋದು ಯಾವ ಥರ ಅಂತ ಹೇಳಿ ಐನೋರು ಕೂಡ ಹೇಳ್ಕೊಡ್ತಾರೆ. ಹಂಗಾಗಿ ನಾವು ಕೂಡ ಕೇಳಿದ್ವಿ ಯಾವ ಥರ ಕಟ್ಟಬೇಕು ಅಂತ ಹೇಳಿ. ನಾವು ಯಾವ ಥರ ಹರಕೆ ಮಾಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತಂತೆ. 21 ವಾರ 18 ವಾರ ಆ ಥರ ನಮ್ಗೆ ಯಾವುದು ಬರುತ್ತೆ ಅದನ್ನು ನಾವು ಸಂಕಲ್ಪ ಮಾಡಿಕೊಂಡು ಕಟ್ಬಿಟ್ಟು ಹೋಗ್ಬೇಕಂತೆ. ಪ್ರತಿ ಸರಿ ನಾವು ಗುರುವಾರ ಕಟ್ಟಿದ್ರೆ ಗುರುವಾರನೇ ಕಟ್ಟಬೇಕು, ಸೋಮವಾರ ಕಟ್ಟಿದ್ರೆ ಸೋಮವಾರನೇ ಕಟ್ಟಬೇಕು. ಪ್ರತಿ ವಾರನೂ ಅದೇ ಥರನೇ ಕಟ್ಟಿ ಪೂಜೆನ ಮಾಡಿ ಅಂತ ಹೇಳಿದ್ರು. ಆ ಕಾಯಿ ಏನಾದರೂ ಒಂದು ವಾರ ಮಿಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಬೇರೆ ಕಾಯಿ ತಗೊಂಡು ಮತ್ತೆ ಇನ್ನು 28 ವಾರ ಮಾಡಬೇಕು ಅಂತ ಹೇಳಿದ್ರು. ನನಗೆ ಅದೆಲ್ಲ ಕನಸು ಅಂತಲೇ ಹೇಳ್ಬೋದು. ಅದೆಲ್ಲ ಆಗಲಿಕ್ಕೆ ತುಂಬ ಸಮಯನೇ ಬೇಕು. ಯಶು ಇನ್ನೂ ಚಿಕ್ಕವಳಾಗಿರೋದ್ರಿಂದ ನನ್ನ ಕೈಲಿ ಇವಾಗ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ದೇವ್ರನ್ನ ಬೇಡ್ಕೊಂಡು ಬಂದಿರೋ ಅಂಥದ್ದು. ಭಗವಂತ ರಾಘವೇಂದ್ರ ಸ್ವಾಮಿ ಪರಿಮಳಾಚಾರ್ಯರು ನಮಗೆ ಒಳ್ಳೇದು ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಯಾವುದಾದ್ರೂ ರೂಪದಲ್ಲಿ ಒಳ್ಳೇದು ಮಾಡೇ ಮಾಡ್ತಾರೆ ಅಂತ ಹೇಳಿ ನಾವು ಕೂಡ ಭಕ್ತಿಯಿಂದ ಬೇಡ್ಕೊಂಡು ಬಂದ್ವಿ. ಇನ್ನು ಶಿವು ತುಂಬ ದಿನದಿಂದ ನನಗೆ ದೇವ್ರ ಫೋಟೋ ಕೊಡಿಸ್ಬೇಕು ಅಂತೇಳಿ ಅನ್ಕೊತಾನೆ ಇದ್ದರು. ಅದು ಟೈಮೇ ಕೊಡಿರಲಿಲ್ಲ ಅಂತ ಹೇಳ್ಬೋದು. ರಾಘವೇಂದ್ರ ಸ್ವಾಮಿ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಸುಮ್ಮನೆ ಬರೋದಿಲ್ವಂತೆ. ಯಾರ ಮೇಲೆ ಅನುಗ್ರಹ ಆಗಿರುತ್ತೆ ಅವ್ರ ಮನೆಗೆ ಬರೋ ಅಂಥದ್ದು ಅಂತ ಹೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ನಾನು ಎಷ್ಟೋ ವರ್ಷದಿಂದ ತಗೋಬೇಕು ಅಂತೇಳಿ ಅನ್ಕೊತಾ ಇದ್ದೆ, ತಗೊಳಕ್ಕಾಗಿರಲೇ ಇಲ್ಲ. ಶಿವು ಇವತ್ತು ಫೈನಲಿ ರಾಘವೇಂದ್ರ ಸ್ವಾಮಿ ದೇವ್ರನ್ನ ಕೊಡಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ಇವತ್ತಿಂದ ನಾವು ಗುರುವಾರ ಚಿಕನ್ ತಿಂತಾ ಇದ್ನಲ್ವ, ಹಂಗಾಗಿ ಚಿಕನ್ನು ಕೂಡ ತಿನ್ನೋದನ್ನ ಬಿಟ್ಬಿಡೋಣ ಅಂತೇಳಿ ಇವತ್ತೇ ಸಂಕಲ್ಪ ಮಾಡಿಕೊಂಡು ದೇವ್ರದ್ದು ಫೋಟೋನು ಕೂಡ ತೊಗೊಂಡು ಬಂದಿದ್ದೀನಿ ಮನೆಗೆ. ನನಗಂತೂ ದರ್ಶನ ಈ ಥರ ಆಗುತ್ತೆ ಅಂತೇಳಿ ಅಂದ್ಕೊಂಡೇ ಇರಲಿಲ್ಲ. ನನಗೆ ಮಾತ್ರ ಭಾರಿ ಇಷ್ಟ ಆಗೋಯ್ತು ಅಂತಲೇ ಹೇಳ್ಬೋದು ದೇವರು. ಇನ್ನು ಈ ಥರ ಕಾರ್ತಿಕ ಸೋಮವಾರದಲ್ಲಿ ನಮ್ಮ ಕಡೆ ಎಲ್ಲ ಶಿವನ ದೇವಸ್ಥಾನ ಇಲ್ಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅನುಗ್ರಹ ಆದಮೇಲೆ ಬಂದಿರೋ ಅಂಥದ್ದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಶಿವು ದೇವ್ರು ಕೊಡಿಸಿದ್ದಾರೆ ಇವತ್ತು ಫಸ್ಟ್ ಟೈಮು. ಮನೆಗೆ ಹೋಗಿ ಪೂಜೆ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಕೊಡಿಸಿದ್ರು ಅಂತ ಹೇಳ್ಬಿಟ್ಟು. ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮು ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ. ಕಾಣ್ತಾನೆ ಇಲ್ಲ ನನಗೆ. ಹೋಯ್ತು ಬಿಡು. ಹಾಯ್ ಹಲೋ ಯಶು ಮುಂದೆ ಲೆಕ್ಸ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ದೇವ್ರ ದರ್ಶನಕ್ಕೆ ಹೋಗಿದ್ದ ಬಿಸ್ಕೆಟ್ ಇಸ್ಕೋದ ಏಕೆ ಬಿಸ್ಕೆಟ್ ಒಳಗಡೆ ಗಲೀಜ್ ಬಂದಿತ್ತು. ಹಿಂಗೆ ಎಪ್ಪತ್ತು ಎಸಿ ಎಸಿ ಕೊಡಬೇಡಿ. ಅದರೊಳಗಡೆ ನೋಡಿ ಫಸ್ಟ್ ಇಡಿ ನೋಡು. ಎಕ್ಸ್ಪೈರಿ ಡೇಟ್ ಆಗಿದೆ. ಎಕ್ಸ್ಪೈರ್ ಆಗಿಲ್ಲ. ಇದರೊಳಗಡೆ ಏನಿಲ್ಲ. ಅದೇನೋ ಕಪ್ಪು ದಾರನ ಏನೋ ಬಂದೈತೆ. ನನ್ನ ಮಗ ಅದಕ್ಕೆ ಎಸ್ತಿರೋದು. ಮಕ್ಕಳು ದೇವ್ರ ಸಮಾನತೆ ಅವಕ್ಕೆ ಗೊತ್ತಾಯ್ತದಂತೆ ಅಲ್ವಾ? ಅಪ್ಪುಚಿನ ಅಪ್ಪುಚಿನ ಹಾಯ್ ಹಲೋ ಮಾಡಿ. ಹಾಯ್ ಹಲೋ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಈ ರಾಘವೇಂದ್ರ ಸ್ವಾಮಿ ಮಠ ಬಂದು ಅಷ್ಟೊಂದು ಫೇಮಸ್ ಆಗಿರಲಿಲ್ವಂತೆ ಮೊದಲು. ರಚಿತಾರಾಮು ಬಂದು ಹೋದ್ಮೇಲೆ ತುಂಬಾ ಫೇಮಸ್ ಆಯಿತು ಅಂತೇಳಿ ತುಂಬ ಜನ ಮಾತಾಡ್ಕೊತಾ ಇದ್ರು. ಕಷ್ಟ ಅನ್ನೋದೇನು ಮನುಷ್ರಿಗೆ ಬೇರೆ, ಹೀರೋಯಿನ್ಗಳಿಗೆ ಬೇರೆ, ಸೆಲೆಬ್ರಿಟೀಸ್ಗೆ ಬೇರೆ ಅಂತ ಏನು ಬರೋದಿಲ್ಲ, ಎಲ್ಲರಿಗೂ ಒಂದೇನೆ. ಇಲ್ಲಿ ಬಂದಮೇಲೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಅಂತ ಹೇಳಿ ಅವ್ರಿಗೂ ಕೂಡ ಯಾರಾದರೂ ಹೇಳಿರ್ಬೋದೇನೋ, ಅದಕ್ಕೋಸ್ಕರ ಅವ್ರು ಬಂದಿರ್ತಾರೆ ಅಂತೇಳಿ ನಾನು ಕೂಡ ಅಂದ್ಕೊಂಡಿರ್ತೀನಿ. ಇನ್ನು ಈ ದೇವಸ್ಥಾನಕ್ಕೆ ರಚಿತಾರಾಮ್ ಬಂದಿದ್ರಂತೆ, ನಾವು ಹೋಗೋಣ ಅಂತೇಳಿ ತುಂಬ ಜನ ಬಂದಿರೋದು ಉಂಟಂತೆ. ಆ ಥರ ಫೇಮಸ್ ಆಗಬೇಕು ಅನ್ನೋದಾದರೆ ಬೇರೆ ಕಡೆ ಎಲ್ಲಾದರೂ ಹೋಗಿ ದೇವ್ರದ್ದು ಭಕ್ತಿ ಅನ್ನೋದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಅಂತ ಹೇಳ್ಬೋದು. ದೇವ್ರ ಅನುಗ್ರಹ ಇದ್ದರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ. ಅದು ಬಿಟ್ಬಿಟ್ಟು ಅವಳು ಬಂದಿದ್ಲು ಇವ್ರು ಬಂದಿದ್ರು ಅಂತೇಳಿ ಅನ್ಕೊಳ್ಳೋದೇನು ಬೇಡ. ಕಡಲೆಕಾಳು ಅರ್ಧ ಕೆಜಿ, ಬೆಲ್ಲ ಅರ್ಧ ಕೆಜಿ, ಆಮೇಲೆ ಇದು 1 ಲೀಟರ್ ಎಣ್ಣೆ, ಹಾಲು ಅರ್ಧ ಲೀಟರ್ ಬಂದದೆ. ಇನ್ನು ನಮ್ಮ ಮನೇಲಿ ಯಾರಿಗೇನೋ ಹುಷಾರಿಲ್ಲ ಅಂತ ಹೇಳಿದ್ರು ಬೇಗ ಕೂಡ ಹುಷಾರು ಮಾಡ್ಬೋದು. ಶಿವಿಗೆ ಮಾತ್ರ ಹುಷಾರು ಮಾಡಲಿಕ್ಕೆ 1 ತಿಂಗಳು ಬೇಕೇ ಬೇಕು ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರಿಗೆ ನೆಗಡಿ ಕೆಮ್ಮು ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ಇನ್ನು ನಮಗೂ ಕೂಡ
ಇವಾಗ ತುಂಬಾ ಕೋಲ್ಡ್ ಇರೋದ್ರಿಂದ ತುಂಬಾ ಚಳಿಗಾಲ ಬೇರೆ, ಹಂಗಾಗಿ ನಮಗೂ ಕೂಡ ನೆಗಡೆ, ತಲೆಭಾರ, ಕೆಮ್ಮು ಆ ಥರ ಆಗಿದೆ. ಹಂಗಾಗಿ ಎಲ್ಲ ವ್ಲಾಗು ಕೂಡ ಸ್ವಲ್ಪ ಲೇಟ್ ಆಗ್ತಿದೆ, ವಾಯ್ಸು ಕೊಡಲಿಕ್ಕೆ ಆಗ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗುವಾಗಲೇ ಅಕ್ಕಿ ನೆನೆಸ್ಲಿಕ್ಕೆ ಇಟ್ಬಿಟ್ಟು ಹೋಗಿದೆ, ಹಂಗಾಗಿ ಇವಾಗ ಅಕ್ಕಿನೂ ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು. ಬೆಳಗ್ಗೆ ಇಡ್ಲಿ ಏನಾದರೂ ಮಾಡ್ಕೊಂಬಿಡೋಣ ಟಿಫನ್ಗೆ ಅಂತ ಹೇಳಿ ಇವಾಗ 15 ಬಿಡ್ತಾ ಇದ್ದೀನಿ. ಇವತ್ತು ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಪಾಯಸ ಮತ್ತೆ ಕಡ್ಲೆಕಾಳು ವಡೆ ಮಾಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊತ ಇದ್ದೀನಿ. ಇವಾಗ ಶಿವು ಅಂಗಡಿಗೆ ಹೋಗಿದ್ದಾರೆ ತಗೊಂಡ್ ಬರಕ್ಕೆ ಅಂತ ಹೇಳ್ಬಿಟ್ಟು, ತಂದ್ಮೇಲೆ ಅದನ್ನು ಮಾಡ್ಬೇಕು. ಸಬ್ಬಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡೋಣ ಅಂತೇಳಿ ನಿನ್ನೆ ಸಾಂಬಾರ್ಗೆ ಸೊಪ್ಪು ತಂದಿದ್ದಲ್ವ, ಹಂಗಾಗಿ ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಅದನ್ನ ಹಾಕ್ಬಿಟ್ಟು ಮಾಡ್ತೀನಿ. ನಾಳೆಗೆ ಏನಾದ್ರು ನಾನ್ ವೆಜ್ ಏನಾದ್ರು ಮಾಡಿದ್ರೆ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ದಿನನೇ ಆಯ್ತು ಕೋಳಿ ಸಾಂಬಾರು ಇಡ್ಲಿ ತಿಂದು, ಹಂಗಾಗಿ ಅದಕ್ಕೋಸ್ಕರನೇ ಇಡ್ಲಿ ಮಾಡ್ತಾ ಇದ್ದೀನಿ ಬೆಳಗಿಗೆ. ನೋಡೋಣ, ಏನಾದ್ರು ನಾಳೆನೆ ಮಾಡೋಣ ಅಂತ ಹೇಳಿದ್ರೆ ತಗೊಂಡ್ ಬರ್ತೀನಿ. ಒಬ್ಬೊಬ್ರು ಅಮಾಸೆಯಿಂದ ಅಮಾವಾಸೆಗೆ ಅಲ್ಲಿವರೆಗೂ ತಿನ್ನೋದಿಲ್ಲ, ಒಬ್ಬೊಬ್ರು 4 ಸೋಮವಾರ 5 ಸೋಮವಾರ ಆತರ ತಿನ್ನೋದಿಲ್ಲ. ನೋಡೋಣ, ಮನೇಲಿ ಕೇಳ್ತೀನಿ ಶಿವು ಯಾವ ತರ ಹೇಳ್ತಾರೆ ಹಂಗೆ. ನಾಳೆ ಮಾಡೋಣ ಅಂತ ಹೇಳಿದ್ರೆ ತಗೊಂಡ್ ಬಂದು ಮಾಡ್ಬೇಕು ಅಂತೇಳಿ ಅನ್ಕೊಂಡಿದೀನಿ. ಅದಕ್ಕೋಸ್ಕರನೇ ಇಡ್ಲಿ ಮಾಡಿ ಇಡ್ತೀನಿ. ತಂದ್ರೆ ಹಂಗಾಗುತ್ತೆ, ಇಲ್ಲ ಅಂತ ಅಂದ್ರೆ ಚಟ್ನಿ ಸಾಂಬಾರ್ ಏನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂತ ಇದ್ದೀನಿ. ಇನ್ನ ಯಶುಗೆ ಇದೇ ಹಿಟ್ಟಲ್ಲಿ ಒಂದು ದೋಸೆ ಕೂಡ ಹಾಕೊಡೋಣ ಅಂತ ಹೇಳಿ ರುಬ್ಬಿಟ್ಕೊಂಡಿದ್ದೀನಿ. ಒಂದ್ ಸಣ್ಣದಾಗಿ ದೋಸೆ ಹಾಕೊಡ್ತೀನಿ. ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಅವಳು ಹೊಟ್ಟೆ ಹಸ್ಕೊಂಡಿರೋದಿಲ್ಲ, ಹಂಗಾಗಿ ಒಂದು ಚಿಕ್ಕದಾಗಿ ದೋಸೆ ಹಾಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ಮಕ್ಳಿಗೆಲ್ಲ ನಾವೇನು ತಿಂತೀವಿ ಅದೇ ಥರನೇ ಅಭ್ಯಾಸ ಮಾಡಬೇಕು, ಅದು ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ರೊಟ್ಟಿ, ಮುದ್ದೆ, ಚಪಾತಿ ಈ ಥರ ತುಂಬ ಇಷ್ಟಪಟ್ಕೊಂಡು ತಿಂತೀವಿ, ಹಾಗಾಗಿ ನಾವು ಯಶುಗೂ ಕೂಡ ಅದೇ ಥರನೇ ಅಭ್ಯಾಸ ಮಾಡಿರೋ ಅಂಥದ್ದು. ಹೊರ್ಗಡೆ ಫುಡ್ಡು ಅಷ್ಟಾಗಿ ನನಗೆ ಇಷ್ಟ ಆಗೋದಿಲ್ಲ, ಹಂಗಾಗಿ ನಾನು ತೊಗೊಂಡು ಬಂದು ತಿಂತಾಯಿದ್ರೆ ಅವಳು ತಿಂತಾಳಲ್ಲ ಅಂತ ಹೇಳಿ ನಾನು ಇದೇ ಥರನೇ ಅಭ್ಯಾಸ ಇದ್ದೀನಲ್ಲ, ನನ್ನ ಮಗಳಿಗೂ ಕೂಡ ಇದೇ ಥರ ಅಭ್ಯಾಸ ಆಗಲಿ ಅಂತೇಳಿ ಮನೇಲಿ ಫಸ್ಟು ಬೆಸ್ಟು ಫುಡ್ನ ಯಾವುದು ರೆಫರ್ ಮಾಡಬೇಕು ಅದನ್ನು ಮಾಡೋ ಅಂಥದ್ದು ನನ್ನ ಮಗಳಿಗೆ. ಆಮೇಲೆ ಹೊರ್ಗಡೆ ಫುಡ್ಡು ಸ್ವಲ್ಪ ಅಭ್ಯಾಸ ಮಾಡಿಸ್ತೀವಿ ಅಷ್ಟೇ. ಅತಿಯಾಗಿ ನಾವು ಹೊರ್ಗಡೆ ಹೋಗಿ ತೊಗೊಂಡು ಬಂದು ಕೊಡೋ ಅಂಥದ್ದು ಏನಿಲ್ಲ. ಗಗನ್ಗೆ ತುಂಬಾ ಹೊರ್ಗಡೆ ಇಷ್ಟ ಆಗುತ್ತೆ, ಯಶುಗೆ ನಮ್ಮ ಥರನೇ ಮನೆಯಲ್ಲಿ ತುಂಬ ಇಷ್ಟಪಟ್ಕೊಂಡು ತಿಂತಾಳೆ. ಕಡಲೆಬೇಳೆ ನೆನೆ ಹಾಕ್ಬಿಡೋಣ ಇವಾಗ, ಆಮೇಲೆ ನೆನೆ ಇರ್ತದೆ 1 ಅವರ್ ಸಾಕು. 1 ಅವರ್ ಹಾಕಿದ್ರೆ ಬೇಗ ಮಾಡು, ಊಟ ಮಾಡ್ತಾರೆ. ಎಲ್ಲೋಯ್ತಿ ಸಾಂಬಾರ್ ಮಾಡ್ಬಿಟ್ಟು ಮಿಕ್ಕಿರೋ ಸೊಪ್ಪನ್ನ ಈ ತರ ಕಟ್ಟಿಟ್ಟಿದ್ದೋ, ಚೆನ್ನಾಗಿದ್ರೆ ಇರ್ಲಿ ನೋಡೋಣ ಬೆಳಗ್ಗೆ ಒಡೆಗಾಗುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು, ಇವಾಗ ಇದನ್ನೇ ಹಾಕಿ ವಡೆ ಮಾಡ್ತೀನಿ. ಇಷ್ಟೊಂದೆಲ್ಲ ಬೇಡ, ಸ್ವಲ್ಪ ಹಾಕ್ಬಿಟ್ಟು ಮಾಡೋದು. ಆಲ್ರೆಡಿ ಇದು ಸ್ವಲ್ಪ ಹಾಳಾಗ್ತೈತೆ, ಆಲ್ರೆಡಿ ಇದು ಸ್ವಲ್ಪ ಎಲ್ಲ ಕೊಳ್ತೋಗೋ ಥರ ಆಗ್ತೈತೆ. ಚೆನ್ನಾಗಿರೋದನ್ನ ಸ್ವಲ್ಪ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ವಡೆ ಅಂತ ಹೇಳ್ಬಿಟ್ಟು ಹಾಕೊಂಡು ಮಾಡ್ತಾರೆ ಅಂಥದ್ದು. ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟಾಗಿ ಆಗುತ್ತೆ. ಇವಾಗ ಪಾಯಸಕ್ಕೆ ಬೆಲ್ಲನೂ ಕೂಡ ಕರಗ್ಲಿಕ್ಕೆ ಹಾಕೊಂಡ್ಬಿಡ್ತೀನಿ, ಅಷ್ಟೇ ಕರಗ್ಲಿಕ್ಕೆ ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ತಗೊಂಡು ಬಂದಿದ್ದಾರೆ, ಇವಾಗ ಅದನ್ನು ಕೂಡ ಅದು ಕೆಟ್ಟೋಗ್ತದೆ ಅಂತ. ಅದೇನು ಕೆಟ್ಟೋಗಲ್ಲ, ಮತ್ತೆ ಮಡಗಿರೋದಾಗ ತೆಗಿತೈತಿ. ಈಗ ನಾನೆಲ್ಲ ಕೆಳಗಾಯ್ತಲ್ಲ, ಅದೇನೋ ಕೊಬ್ಬರಿ ಅನ್ಕೊಂಡೆ. ಈಗ ಹೆಸರು ಬೇಳೆ ಹುರ್ಕೊಂತ ಇದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಆದ್ರೂ ಹಾಕೋಬಹುದು. ಒಂದು ಕಪ್ಪಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ. ಎಣ್ಣೆ ಕಾಯಿದ್ಮೇಲೆ ಹೆಸರು ಬೇಳೆನ ಹಾಕೊಳ್ಳೋದು. ತಿನ್ನಗಲ್ಲಮ್ಮ ಇದು, ತಿನ್ನಿ. ಇಲ್ಲಿ ನಿಮ್ಮ ಅಜ್ಜಿ ಏನ್ ಮಾಡ್ತಾ ಗೊತ್ತಾ, ಅಂಡಿಡ್ಸ್ಬಿಡ್ತಾಳೆ ಚೆನ್ನಾಗಿ. ಅಂಡಿಡ್ಸ್ಬಿಟ್ಟು ಗೊತ್ತಿಲ್ಲ ಕಲಾಗಿ ಚೆನ್ನಾಗೇ ಇಟ್ಟು ನಾನೇನು ಮುಟ್ಟ ಇಲ್ಲ ಅಂತಲೇ. ಆಮೇಲೆ
ಇನ್ನು ಒಂದು ವಾರದ ಹಿಂದೆ ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ದೆ. ಅಮ್ಮ ಅದನ್ನು ಬೇಯಿಸ್ಲಿಕ್ಕೆ ಹೋಗ್ಬಿಟ್ಟು ಬೆಳಗ್ಗೆ ಎದ್ದು ಫುಲ್ ಎಲ್ಲ ತಳ ಹಿಡಿದ್ಬಿಟ್ಟು ಸೀದೋಗ್ಬಿಟ್ಟಿತ್ತು. ಹಂಗಾಗಿ ಅಮ್ಮನಿಗೆ ಹೇಳ್ತಾ ಇದ್ದೆ, ನಾನು ಇಷ್ಟು ಚೆನ್ನಾಗಿ ಪಾಯಸ ಎಲ್ಲ ಮಾಡಿ ಮಡಗಿರ್ತೀನಿ, ನೀನೆಲ್ಲ ಹಾಳು ಮಾಡಿಬಿಡ್ತೀಯಲ್ಲ ಅಂತೇಳಿ. ಹಂಗಾಗಿ ಅಮ್ಮ ನೀನು ಒಂದು ಕೆಲಸ ಹೇಳಿದ್ರೆ ಯಾವುದಾದ್ರೂ ಮಾಡ್ಬೋದು, ಅದು ಮಾಡು ಇದು ಮಾಡು ಅಂತೀಯ, ಆ ಬ್ಯುಸಿಲಿ ಗೊತ್ತಾಗೋದೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಅಂತೇಳಿ ಅಮ್ಮನೂ ಕೂಡ ಹೇಳ್ತಾ ಇದ್ರು. ಇನ್ನು ನಮಗೆ ತುಂಬಾ ಹುಷಾರಿಲ್ದಂಗೆ ಆಗಿರೋದ್ರಿಂದ ವಾಯ್ಸು ಕೂಡ ಹೋಗ್ಬಿಟ್ಟಿತ್ತು. ಹಂಗಾಗಿ ಎಲ್ಲ ವ್ಲಾಗೂ ಲೇಟಾಗಿ ಅಪ್ಡೇಟ್ ಮಾಡ್ತಾರ ಅಂಥದ್ದು. ಇನ್ನು ಇಲ್ಲಿ ನಾನು ರೆಸಿಪೀಸ್ ಏನು ತೋರಿಸ್ಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ. ಅಷ್ಟರೊಳಗೆ ರಿಲೇಷನ್ ಬರ್ತೀನಿ ಅಂತೇಳಿ ಫೋನ್ ಮಾಡಿದರು. ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು, ಹಂಗಾಗಿ ಯಾವುದನ್ನು ಕೂಡ ರೆಸಿಪೀಸು ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಹಂಗಾಗಿ ಅಷ್ಟನ್ನೇ ಕೂಡ ಆ್ಯಡ್ ಮಾಡಿರೋ ಅಂಥದ್ದು. ನಾನಿಲ್ಲಿ ಪೂಜೆಗೆ ಏನು ವಡೆ ಏನು ಇಡ್ತಾ ಇಲ್ಲ, ಬರೀ ಪಾಯಸ ಒಂದೇ ಇಡೋ ಅಂಥದ್ದು. ಇವತ್ತು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊಂಡು ಬಂದಿರೋದ್ರಿಂದ ನಮ್ಮ ಮನೆಗೆ ಫಸ್ಟ್ನೇ ದಿನ ಪೂಜೆ ಮಾಡ್ತೀನಲ್ಲ ಅಂತೇಳಿ ಪಾಯಸನ ಇಡ್ತಾ ಇದ್ದೀನಿ, ವಡೆ ಏನು ಇಡ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ಕಾರ್ತಿಕ್ ಸೋಮವಾರ ಬರುತ್ತಲ್ಲ, ಹಂಗಾಗಿ ಇಂಥ ದಿನ ವಡೆ ಪಾಯಸ ಏನಾದರೂ ಸ್ವೀಟ್ನ ಮಾಡೋ ಅಂಥದ್ದು. ತಿಂಗಳಿಂದ ನಾನ್ ವೆಜ್ ತಿಂದಂಗೆ ಕಾಯ್ಕೊಂಡಿರ್ತಾರೆ. ಇನ್ನು ಇವತ್ತು ಸೋಮವಾರಕ್ಕೆ ಕಡೆ ಕಾರ್ತಿಕೆ ಮುಗೀತು ಅಂತ ಹೇಳಿ ನಮ್ಮ ಕಡೆ ಆಂಜನೇಯ ಸ್ವಾಮಿ ಇದೆ, ಅಲ್ಲಿ ಬೆಟ್ಟಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಅಲ್ಲೇ ಊಟ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ. ಹಂಗಾಗಿ ಇವತ್ತೊಂದು ದಿನನೇ ಎಂಡ್ ಮಾಡ್ತಾರೆ. ಇನ್ನು ನಮ್ಮನೆಗೆ ಪರಿಮಳಾಚಾರ್ಯರು ಇವತ್ತೇ ಅಮಾವಾಸ್ಯೆ ದಿನ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರನ್ನ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಕರಿಬಾರ್ದಂತೆ, ಪರಿಮಳಾಚಾರ್ಯರು ಅಂತಲೇ ಹೇಳಿ ಕರೆದ್ರೆ ತುಂಬಾ ಶ್ರೇಷ್ಠ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಹಂಗಾಗಿ ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಅನುಗ್ರಹ ಇಲ್ದಲೇ ಒಂದು ಉಳ್ಕಡಿನೂ ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳಿ ದೊಡ್ಡವರು ಹೇಳ್ತಾ ಇರ್ತಾರೆ. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಫೋಟೋ ತೊಗೋಬೇಕು ಅಂತ ಹೇಳಿ, ಅದು ಇವತ್ತು ಯೋಗ ಬಂದಿದೆ ಅಂತಲೇ ಹೇಳ್ಬೋದು ನಮಗೆ. ಹಂಗಾಗಿ ಶಿವು ಕೊಡಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಈ ಥರದ್ರಲ್ಲೆಲ್ಲ ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅಷ್ಟೇ, ಅವ್ರಿಗೆ ಬಾಯ್ಬಿಟ್ಟು ಏನೂ ಹೇಳಿರಲಿಲ್ಲ ಬೇಕು ಅಂತ ಹೇಳ್ಬಿಟ್ಟು. ಅವರು ಇವಾಗ ಫೋಟೋ ಬೇಕಾ ಅಂತೇಳಿ ಕೊಡಿಸೇ ಬಿಟ್ಟರು. ಹಂಗಾಗಿ ಇವತ್ತು ತುಂಬ ಒಳ್ಳೆಯ ದಿನ ಅಲ್ವಾ ಅಂತೇಳಿ ಪೂಜೆನೂ ಕೂಡ ಮಾಡೋಣ ಅಂತೇಳಿ ಮಾಡ್ತಾರ ಅಂಥದ್ದು. ಫೈನಲಿ ಇವತ್ತು ರಾಘವೇಂದ್ರ ಸ್ವಾಮಿ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತು ತುಳಸಿ ತೊಗೊಂಡು ಬರಲಿಕ್ಕೆ ಟೈಮ್ ಇರಲಿಲ್ಲ, ಹಂಗಾಗಿ ಸಾವಂತಿಗೆ ಹೂವು ಇತ್ತು ಒಂದು, ಅದನ್ನೇ ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ. ಆಲ್ಮೋಸ್ಟ್ ಹೂವನ್ನ ತೊಗೊಂಬರೋದು ಶಿವು ಮರ್ತೋಗ್ಬಿಟ್ಟಿದ್ರು. ತುಂಬ ಫೀವರ್ ಇರೋದ್ರಿಂದ ಅವ್ರಿಗೂ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ ತೊಗೊಂಡು ಬರೋಕ್ಕೆ. ಹಂಗಾಗಿ ಇರೋದ್ರಲ್ಲೇ ಸ್ವಲ್ಪ ಇಟ್ಬಿಟ್ಟು ಮಾಡಿದ್ದೀನಿ. ದೇವ್ರಿಗೆ ಅಲಂಕಾರ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರಬೇಕು ಅಂತೇಳಿ ತುಂಬ ಜನ ಅನ್ಕೊತಾರೆ. ಸಿಂಪಲ್ಲಾಗಿ ಒಂದು ಹೂವು ಇಟ್ಟರು ಭಕ್ತಿಯಿಂದ ದೇವರು ಒಲಿಬೇಕು ಅಂತ ಇದ್ದರೆ ನಮ್ಗೆ ಯಾವ ಥರದ್ರು ಬೇಕಾದರೂ ಒಲಿತಾನೆ ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಅಲ್ಲಿಂದ ದೇವ್ರದ್ದು ಫೋಟೋ ತೊಗೊಂಬಂದಿದ್ದೆ, ಶಿವು ಕೊಡಿಸಿದ್ರು. ಹಂಗಾಗಿ ಇವಾಗ ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಹೂವು ಖಾಲಿಯಾಗಿತ್ತು, ಒಂದೇ ಒಂದಿತ್ತು, ಹಂಗಾಗಿ ಇಟ್ಟಿರೋಂಥದ್ದು ಮಾಮೂಲಿ, ಆಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟೇ ಮಾಡಿದ್ದೀನಿ. ನಮ್ಮ ಮನೆ ಹತ್ರನೇ ಬನಶಂಕರಮ್ಮನ ದೇವಸ್ಥಾನ ಇದೆ, ಹಂಗಾಗಿ ಅಲ್ಲಿ ಹೋಗಿ ಕೈ ಮುಕ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಶು, ನಾನು, ಅಮ್ಮ. ಇಲ್ಲಿ ಯಶುಮ್ಮ, ಇಲ್ಲಿ ಹಾಯ್ ಮಾಡಿ. ಹಾಯ್ ಜನಗಳೇ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡಿ, ನೀವು ಮಾಡಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಕಾರ್ತಿಕ ಸೋಮವಾರ, ಹಾಗಾಗಿ ಅಮ್ಮ ನಾನು ಯಶು ಹೋಗ್ತಾ ಇದ್ದೀವಿ. ಶಿವಿಗೆ ಜ್ವರ ಬಂದೈತೆ, ಮಲ್ಕೊಂಡವ್ರೆ, ನಾವೇ ಹೋಗ್ತಾ ಇದ್ದೀವಿ ದೇವ್ರಿಗೆ. ಇನ್ನು ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಭಾವಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.